ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಜೊತೆಗೆ ಡೀಲ್ ಖಚಿತಪಡಿಸಿದ ಇರಾನ್. ಈ ಒಪ್ಪಂದ ಇರಾನ್ ಮುಂದೆ ಶತ್ರುಗಳ ಶರಣಾಗತಿ ಅಂತ ಹೇಳಿದೆ. ಅನುಮಾನದಿಂದಲೇ ನಾವು ಒಪ್ಪಂದವನ್ನ ಒಪ್ಪಿಕೊಂಡಿದ್ದೇವೆ ಅಂತ ಹೇಳ್ತಿದ್ದು ದುಷ್ಟ ಅಮೆರಿಕನ್ ಮತ್ತು ಜಿಯೋನಿಸ್ಟ್ ಶತ್ರುಗಳಿಗೆ ಸೋಲನ ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ ಅಂತ ಹೇಳಿದೆ. ಇರಾನ್ ಜನ ಹೋರಾಟಗಾರರು ಇದನ್ನ ಸಾಬೀತುಪಡಿಸಿದ್ದಾರೆ. ಇರಾನ್ ಕ್ರಾಂತಿಕಾರಿ ಸೇನೆಯ ಮಾಧ್ಯಮ ಪ್ರಕಟಣೆ ಇದು. ಇರಾನ್ ಕೂಡ ಈ ಶಾಂತಿ ಒಪ್ಪಂದವನ್ನ ಅಲ್ಲಗಳೆದಿಲ್ಲ ಒಪ್ಪಿಕೊಂಡಿದೆ. ಇದರ ಬಗ್ಗೆ ಟ್ವೀಟ್ ಕೂಡ ಮಾಡಿದೆ. ಇರಾನ್ ಮಾಡಿರುವಂತಹ ಟ್ವೀಟ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಅಮೆರಿಕದ ಜೊತೆಗೆ ಡೀಲ್ ಅನ್ನ ಈಗ ಇರಾನ್ ಖಚಿತಪಡಿಸಿದ್ದು. ಇರಾನ್ ಮಾಧ್ಯಮಗಳು ಮಾಡಿರುವಂತಹ ಟ್ವೀಟ್ ಇದು. ಇರಾನ್ ಮುಂದೆ ಶರಣಾಗತಿಯಾಗಿದೆ ಶತ್ರುಗಳು ಅಂತ ಹೇಳ್ಕೊಂಡಿದೆ. ನಾವು ಡೌಟಿಂದಲೇ ಈ ಒಪ್ಪಂದವನ್ನು ಒಪ್ಕೊಂಡಿದ್ದೇವೆ. ದುಷ್ಟ ಅಮೆರಿಕನ್ ಜಿಯೋನಿಸ್ಟ್ ಶತ್ರುಗಳಿಗೆ ಸೋಲನ್ನು ಒಪ್ಕೊಳ್ಳದೆ ಅವ್ರಿಗೆ ಬೇರೆ ದಾರಿನೇ ಇರಲಿಲ್ಲ ಅಂತ ಹೇಳ್ಕೊಂಡಿದೆ. ಇರಾನ್ ಜನರು ಇಷ್ಟು ದಿನಗಳ ಕಾಲ ಮಾಡಿದಂಥ ಹೋರಾಟವನ್ನು ಇದು ಸಾಬೀತುಪಡಿಸ್ತಾ ಇದೆ ಅಂತ ಹೇಳಿದ್ದು. ಇರಾನ್ ಕ್ರಾಂತಿಕಾರಿ ಸೇನೆಯ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ಪಾಕಿಸ್ತಾನ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿತ್ತು, ಚೀನಾ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿತ್ತು. ಎರಡೂ ದೇಶಗಳ ಉಭಯ ದೇಶಗಳ ನಾಯಕರ ವೇದಿಕೆ ಕೂಡ ಸಿದ್ಧವಾಗಿತ್ತು. ಹಲವು ಬಾರಿ ಅದು ವಿಫಲ ಕೂಡ ಆಗಿತ್ತು. ಫೈನಲಿ ಇತ್ತ ಡೊನಾಲ್ಡ್ ಟ್ರಂಪ್ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಬೆನ್ನಲ್ಲೇ ಶಾಂತಿ ಮಾತುಕತೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಅಸ್ತು ಹೊಂದಿದ್ದು. ಇದೀಗ ಇರಾನ್ ಕೂಡ ಇದನ್ನು ಸ್ಪಷ್ಟಪಡಿಸಿದೆ, ಡೀಲನ್ನು ಖಚಿತಪಡಿಸಿದೆ. ಇರಾನ್ ಶತ್ರುಗಳಿಗೆ ಶರಣಾಗತಿ ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ಸ್ ಕೂಡ ಇರಲಿಲ್ಲ ಅಂತ ಹೀಗೆಳುತ್ತಿದೆ ಇರಾನ್. ಅನುಮಾನದಿಂದಲೇ ನಾವು ಈ ಒಂದು ಡೀಲನ್ನು ಒಪ್ಕೊಂಡಿದ್ದೇವೆ. ಜಿಯೋನಿಸ್ಟ್ಗಳಿಗೆ ಶತ್ರುಗಳಿಗೆ ಅಮೆರಿಕನ್ರಿಗೆ ಬೇರೆ ದಾರಿ ಇರಲಿಲ್ಲ, ಅವರು ಶರಣಾಗಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಅವರು ಸೋಲನ್ನು ಒಪ್ಕೊಂಡಿದ್ದಾರೆ, ಅವ್ರಿಗೆ ಬೇರೆ ದಾರಿಯೇ ಇಲ್ಲ ಅಂತ ಇರಾನ್ ಕೂಡ ಹೇಳಿಕೊಂಡಿದೆ. ಈಗ ಹರ್ಮಜ್ ಜಲಮುಕ್ತವಾಗ್ತಾ ಇರೋದ್ರಿಂದಾಗಿ ಇಡೀ ದೇಶಕ್ಕೆ ಇದ್ದಂಥ ತಲ್ಲಣ ದೂರವಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಗ್ಯಾಸ್ ಬೆಲೆಯಲ್ಲೂ ಕೂಡ ಏರಿಕೆಯನ್ನು ಕಂಡಿದ್ವಿ. ಪೆಟ್ರೋಲ್, ಡೀಸೆಲ್, CNG ಸೇರಿದಂತೆ ಹಲವು ವಸ್ತುಗಳ ಮೇಲೆ ಬೆಲೆ ಏರಿಕೆಯಾಗಿತ್ತು. ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗದೆ ಜನರಂತೂ ರೋಸಿ ಹೋಗಿದ್ರು. ಯಾವಾಗ ಸರಿ ಹೋಗುತ್ತೆ ಅಂತ ಆಸೆ ಗಣ್ಣಿನಿಂದಲೇ ಕಾಯ್ದಂತಹ ಜನರು ನಿರಾಳ ಪಡುವಂತಹ ಸಂದರ್ಭ. ಶಾಂತಿ ಒಪ್ಪಂದಕ್ಕೆ ಸ್ವಿಟ್ಜರ್ಲೆಂಡ್ನಲ್ಲಿ ಶುಕ್ರವಾರ ಸಹಿ ಹಾಕಲಾಗಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಲೆಬನಾನ್ ಸೇರಿದಂತೆ ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸುವುದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದು ತಕ್ಷಣವೇ ಮತ್ತು ಶಾಶ್ವತವಾಗಿ ಕೊನೆಗೊಳಿಸುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಶುಕ್ರವಾರ ಸ್ವಿಟ್ಜರ್ಲೆಂಡ್ನಲ್ಲಿ ವೇದಿಕೆ ಕೂಡ ಸಿದ್ಧವಾಗಿದೆ. ಎರಡೂ ದೇಶಗಳು ಕೂಡ ಸಹಿಯನ್ನ ಹಾಕ್ತಾರೆ ಅಂತ ಹೇಳಿದೆ. ಲೆಬನಾನ್ ಸೇರಿದಂತೆ ಮಿಲಿಟರಿ ಕಾರ್ಯಾಚರಣೆಗಳೆಲ್ಲವೂ ಕೂಡ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಮ್ಮತಿಯನ್ನು ಕೂಡ ಈಗಾಗಲೇ ಸೂಚಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಕೂಡ ತಮ್ಮ ಸೇನೆ ಹರ್ಮಜ್ ಜಲಸಂಧಿಯಲ್ಲಿ ಏನಿತ್ತು ಅದೆಲ್ಲವನ್ನು ಕೂಡ ವಾಪಸ್ ಹಿಂಪಡಿತಾ ಇದ್ದಾರೆ. ಇದರ ಬೆನ್ನಲ್ಲೇ ತಕ್ಷಣವೇ ಶಾಶ್ವತ ಘೋಷಣೆ ಮಾಡುವುದಾಗಿ ಈಗ ತಿಳಿಸಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪೋಸ್ಟ್ ಅನ್ನು ಮಾಡಿದ್ದಾರೆ.